ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಿಪಾತ ಮಾಡುತ್ತಾ ಇಂದಿನ ರಾಜಾರಾಮ್ ಮಹಾರಾಜ್ರವರ ಇನ್ನೊಂದು ಅಭಂಗ ನೋಡೋಣ. ಅಭಂಗದ ತಾತ್ಪರ್ಯ ಸಾರ ಏನಪ್ಪ ಅಂದರೆ, ನಾಮ ಹೆಂಗೆ ತಗೋಬೇಕಪ್ಪ, ಚಿದಂಬರನ ಪ್ರಾಪ್ತಿ ಮಾಡ್ಕೋಬೇಕು ಅಂದರೆ ನಾಮ ಹೆಂಗೆ ತಗೋಬೇಕು, ಪ್ರತಿಯೊಂದು ಅಭಂಗದಲ್ಲಿ ಅಭಂಗ ಅಂದರೆ ಏನು, ಒಂದು ನಾವೇನು ಅನ್ಕೋತೀವಿ ಬಾಹ್ಯದಿಂದ ನೋಡಿದ್ರೆ ಇದು ಒಂದು 4-8 ಸಾಲುಗಳು ಬರೆದಿರೋದು ಅಭಂಗ ಅಂತೀವಿ. ಆದರೆ ನಿಜವಾಗೂ ಗುಹ್ಯಾರ್ಥ ಅಂದರೆ ಗೂಢಾರ್ಥ ಏನಪ್ಪ, ಅಭಂಗ. ಯಾವುದು ಭಂಗ ಆಗುವುದಿಲ್ಲವೋ, ಯಾವುದು ಭಂಗ ಆಗೋದಿಲ್ಲ, ಹಾಗಾದರೆ ಆ ಪರಬ್ರಹ್ಮ ವಸ್ತು ಆದಿ ಮಧ್ಯ ಅಂತ್ಯ ರಹಿತವಾದ ವಸ್ತು ಆ ಭಗವಂತ ಅಭಂಗ. ಹಾಗಂದ್ರೆ ಭಂಗ ಏನಾಗುತ್ತೆ, ಈ ಪ್ರಪಂಚ, ಈ ದೃಶ್ಯಾಕಾರ ಜಗತ್ತು, ನಮ್ಮ ವಿಚಾರಗಳು ಎಲ್ಲವೂ ಭಂಗ ಹೊಂದೋದು, ಈ ಶರೀರ ಎಲ್ಲವೂ ಭಂಗ ಹೊಂದುತ್ತೆ. ಯಾವುದು ಅಭಂಗ ಇದೆಯೋ ಅದು ಪರಬ್ರಹ್ಮ ವಸ್ತು. ಆ ಪರಬ್ರಹ್ಮ ವಸ್ತುವಿನ ಆನಂದವನ್ನು ವ್ಯಕ್ತಪಡಿಸುವ ಈ ಸಾಧನೆ ಅಭಂಗ. 4 ಸಾಲು 8 ಸಾಲು ಕೃತಿಗಳನ್ನೋಣ ಅಥವಾ ದೋಹಾ ಅನ್ನೋಣ, ಇವೆಲ್ಲಗಳು ಏನಪ್ಪ, ಒಂದು ಸಾಧನೆ, ಟೂಲ್ ಟು ಎಕ್ಸ್ಪ್ರೆಸ್ ದ ಡಿವೈನ್. ಫಾರ್ಮ್ಲೆಸ್ ಡಿವೈನ್. ಅವನು ಅಗೋಚರ, ಕಣ್ಣಿಗೆ ಕಾಣಿಸುವುದಿಲ್ಲ, ನಿರಾಕಾರ ಇದ್ದಾನೆ, ನಿರ್ಗುಣ ಇದ್ದಾನೆ. ಅವನನ್ನು ಸಾಕಾರ ರೂಪದಲ್ಲಿ ಹೆಂಗೆ ತರಬೇಕು, ಶಬ್ದ ಬ್ರಹ್ಮ, ಅಕ್ಷರ ಬ್ರಹ್ಮದಲ್ಲಿ ಅವನನ್ನು ಸಗುಣದಲ್ಲಿ ಶಬ್ದದಲ್ಲಿ ತಂದು ಅವನನ್ನು ಪೂಜಿಸಬೇಕು. ಅದಕ್ಕೆ ಈ ಅಭಂಗ ಕೃತಿಗಳನ್ನು ಬರೆದಾಗ ಯಾಕೆ ಅವರು ಸಂತರು ದಾಸರ ಕಣ್ಣಲ್ಲಿ ನೀರು ಬರ್ತಾವಪ್ಪ ಅಂದರೆ ಈ ಕಾರಣಕ್ಕೆ. ಅವರು ಭಗವಂತನ ಇಲ್ಲೇ ನೋಡ್ತಿರ್ತಾರೆ, ಚರಾಚರ ಅಚರ ವಸ್ತುದಲ್ಲಿ ನೋಡ್ತಿರ್ತಾರೆ. ಅಂದಮೇಲೆ ಅವ್ರು ಮಾಡಿರೋ ಕೃತಿಯಲ್ಲಿ ಭಗವಂತ ನೆಲೆಸಿಲ್ಲ ಅಂತ ಹೆಂಗೆ ಹೇಳಕ್ಕೆ ಸಾಧ್ಯತೆ ಉಂಟು? ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು, ಸದಾ ಅವನಿಲ್ಲಿದ್ದಾನೆ, ಅಭಂಗ ಇಲ್ಲಿ ಯಾವಾಗಲೂ ಇಲ್ಲಿದ್ದಾನೆ. ಇಲ್ಲಿ ಅವನನ್ನು ಪಡ್ಕೋಬೇಕು ಅಂದರೆ ನಾವು ನಮ್ಮ ಪ್ರವೃತ್ತಿ ಮಾರ್ಗದಿಂದ ನಿವೃತ್ತಿ ಮಾರ್ಗಕ್ಕೆ ಒಳಗೆ ಆಂತರಿಕ ಪ್ರವಾಸ ಎಲ್ಲಿ ನೋಡ್ಕೊಳ್ರಿ, ನಾನು ಇಲ್ಲಿ ಒಳಗೆ ನೋಡೋದು ಅಂದರೆ ಏನಪ್ಪ, ನನ್ನ ಮನಸ್ಸನ್ನು, ನನ್ನ ಬುದ್ಧಿನ, ನನ್ನ ಇಂದ್ರಿಯಗಳನ್ನು ಸ್ತಬ್ಧ ಮಾಡುವುದು, ನಿಷ್ಕ್ರಿಯ ಮಾಡುವುದು, ನೋ ರಿಯಾಕ್ಷನ್ ಸ್ಟೇಟ್ ಮಾಡುವುದು. ಅದು ಸುಲಭ ಏನ್ರಿ? ಹೌದು ಸುಲಭ. ಹೌದು ಕಠಿಣ ಏನ್ರಿ? ಕಠಿಣ ಕೂಡ. ಯಾಕೆಂದರೆ ಯಾರು ಎರಡು ಹೇಳ್ತಾ ಇರೋದು? ಮನಸ್ಸು. ರಮಣ ಮಹರ್ಷಿಗೆ ಹೇಳ್ತಾರಲ್ಲ, ವಿಚಾರ ಮಾಡು ನೀನು ಯಾರೂಪ ಅಂತ. ಈ ಪ್ರಶ್ನೆ ಯಾರು ಕೇಳ್ತಿರೋದು? ಭಾಳ ಕಠಿಣ ಇದೆ ರೀ, ಹೆಂಗಾಗತ್ತೆ? ಯಾರು ಕೇಳ್ತಿರೋದು? ಮನಸ್ಸು. ಸುಲಭ ಇದೆ ರೀ, ಯಾರು ಹೇಳ್ತಿರೋದು? ಅದು ಮನಸ್ಸೇ. ಎರಡನ್ನೂ ಕಠಿಣ ಸುಲಭ ದ್ವೈತದಿಂದ, ಆ ದ್ವಂದ್ವದಿಂದ ಆಚೆ ಬಂದರೆ ಪರಮಾತ್ಮ ಹೆಂಗಿದ್ದಾನಪ್ಪ, ಆನಂದ ಸ್ವರೂಪ. ಎಲ್ಲ ಕಡೆ ನೀವು ನೋಡಿದ್ರು ಅವನು ಪರಮಾತ್ಮ ಆನಂದ ಸ್ವರೂಪದಲ್ಲಿದ್ದಾನೆ. ಎಲ್ಲಾದರೂ ಭಗವಂತನ ವಿಗ್ರಹ, ದೇವಿ ವಿಗ್ರಹ, ದೇವಸ್ಥಾನಗಳು ಭಗವಂತನ ಮೂರ್ತಿ ಕೆತ್ತನೆ ಮಾಡಿದ್ದಾಗ ಎಲ್ಲಾದರೂ ಅವನು ಅಳು ಗೋಳು ಬೇಜಾರು ಆ್ಯಂಗ್ಸೈಟಿ ಡಿಪ್ರೆಷನಲ್ಲಿ ಕೂತಿದ್ದಾನೆ. ಅಯ್ಯಯ್ಯೋ ಇದೇನಪ್ಪ, ಇಷ್ಟೊಂದು ಜನ ಬಂದು ಪ್ರಶ್ನೆಗಳ ಸುರಿಮಳೆ ಮಾಡ್ತಾರೆ, ಕೋರಿಕೆಯನ್ನು ಹರಕೆಯನ್ನು ಬೇಡ್ತಾರೆ, ನನಗೆ ಬೈತಾರೆ, ಈಸನ್ ಏನಾರು ಇದೆಯಾ? ಮಂದಸ್ಮಿತ, ಮುಗುಳ್ನಗೆ, ಹೆಂಗಿರ್ತಾನಪ್ಪ ಭಗವಂತ? ಯಾವಾಗಲೂ ಸ್ಟಿಲ್. ಅದು ನಮ್ಮ ಸ್ವರೂಪವೇ ಆಗಿರುತ್ತದೆ. ಅದನ್ನೇ ಹುಡುಕಾಡಬೇಕು ಅಂದರೆ ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು, ಅದನ್ನು ಹೆಂಗೆ ಪಡ್ಕೋಬೇಕಪ್ಪ ಅನ್ನೋದನ್ನು ಎಲ್ಲರೂ ಸೇರಿ ಶ್ರವಣ ಚಿಂತನ ಮನನ ನಿಧಿಧ್ಯಾಸವನ್ನು ಮಾಡಿ ಇದೇ ಜನ್ಮದಲ್ಲಿ ಆ ನರಜನ್ಮವನ್ನು ಸಾರ್ಥಕತೆ ಮಾಡ್ಕೋಬೇಕು ಅಂದರೆ, ನಾವು ಆ ಚಿದಂಬರನ ಪ್ರಾಪ್ತಿ ಮಾಡ್ಕೋಬೇಕು ಅಂದರೆ ಆನಂದವನ್ನು, ಚಿದಂಬರನ ಪ್ರಾಪ್ತಿ ಅಂದರೆ ಆನಂದ, ಚಿದಂಬರ ಪ್ರಾಪ್ತಿ ಅಂದರೆ ಮತ್ತೇನ್ರಿ, ಮತ್ತೊಂದು ಪ್ರಶ್ನೆ ಬೇಡ. ಚಿದಂಬರನ ಪ್ರಾಪ್ತಿ ಅಂದರೆ ಯಾವಾಗಲೂ ಅವನ ಸಾನ್ನಿಧ್ಯದಲ್ಲಿ, ಸನ್ನಿಧಿಯಲ್ಲಿ ಆನಂದದಿಂದ ಬದುಕುವುದು ಜೀವನಕ್ಕೆ ಚಿದಂಬರನ ಪ್ರಾಪ್ತಿ ಎನ್ನುತ್ತಾರೆ. ಸದ್ಭಾವೇ ಕರುಣಿ ನಾಮ ಘ್ಯಾವೇ ವಾಚೆ ಜಳತಿ ಪಾಪಾಚೆ ಪರ್ವತವ ನಿಶ್ಚಯ ಮನಾಸಿ ಪಾಹಿಚೆ ಅಖಂಡ ಕಲ್ಪನೆಚೆ ಬಂಡ ನಿವಾರಾವೆ ನಿರ್ಮಳ ನಿಶ್ಚಳ ಭಾವಿ ಮನಬುದ್ಧಿ ನಸಾವೆ ಉಪಾಧಿ ಬಾಹ್ಯ ಅಂತರಿ ಚಿದಂಬರ ಆಜ್ಞಾ ಅಮಾನುನಿಯ ಚಿತ್ತಿ ದಾಸಮಣೆ ಪ್ರಾಪ್ತಿ ಹೋಯತ್ಯಾಸಿ. ಯಾರಿಗೆ ಭಗವಂತನ ಪ್ರಾಪ್ತಿಯಾಗುತ್ತದೆಪ್ಪ? ಚಿದಂಬರ ಆಜ್ಞಾ ಮಾನುನಿಯ ಚಿತ್ತಿ.
ಚಿತ್ತದಲ್ಲಿ ಸದಾಕಾಲ ನಿನ್ನ ಆಜ್ಞೆಯಂತೆ. ಅಂದರೆ ಜೀವನದಲ್ಲಿ ಈ ಜೀವ ಪೃಥ್ವಿ ಮೇಲೆ ಬಂದ ಕ್ಷಣದಿಂದ ಆ ಎಕ್ಸಿಟ್ ಆಗೋ ಕ್ಷಣ ಮರಣ ಸಮಯ ತನಕವೂ ಪರಮಾತ್ಮನ ಇಚ್ಛೆಯಿಂದಲೇ, ಚಿದಂಬರನ ಇಚ್ಛೆಯಿಂದಲೇ ಸರ್ವವು ಗೋಚರ ಆಗ್ತಾ ಇದೆ. ಜ್ಞಾನ ಇರಬಹುದು ಮತ್ತು ಅಜ್ಞಾನ ಇರಬಹುದು, ಸಿಚುವೇಶನ್ಸ್ ಇರ್ಬೋದು, ಏನಾಗ್ತಿದೆಯೋ ಪರಮಾತ್ಮ ನಿರ್ಮಾಣ ಮಾಡಿದ್ದ ನನ್ನ ಜೀವನದಲ್ಲಿ. ಫಲಾನು ಅವನೇ ಕೊಡೋನು. ಹಂಗಂದ್ರೆ ನಂದೇನಪ್ಪ ಇಲ್ಲಿದೆ ಕಾರ್ಯ? ಅದನ್ನು ಸ್ವೀಕರಿಸಿ ಅವನು ಹೇಳಿದಂತೆ ಆಜ್ಞೆಯನ್ನು ಪಾಲನೆ ಮಾಡಿ ಈ ಬದುಕನ್ನು ಬಾಳನ್ನು ಬಂಗಾರದಂತೆ ಮಾಡಿಕೊಂಡು ಅವನು ಯಾವಾಗಲೂ ಅವನ ನಾಮಧ್ಯಾನದಲ್ಲಿ, ಆನಂದದಲ್ಲಿ, ಯೋಗದಲ್ಲಿ ಅಥವಾ ಸಮರಸ ಆಗಿ ಅವನ ಜೊತೆ ಇರಬೇಕು. ಸದ್ಭಾವೇ ಕರುಣಿ ನಾಮ ಘ್ಯಾವೆ ವಾಚೆ. ವಾಚ ಅಂದರೆ ಬಾಯಿಂದ ನಾವೇನು ಶಬ್ದಗಳನ್ನು ಬಳಕೆ ಮಾಡುತ್ತೇವೆಯೋ ಬೆಳಗ್ಗಿಂದ ಸಂಜೆ ತನಕ ನಮ್ಮ ನಿದ್ರಾವಸ್ಥೆಯನ್ನು ಬಿಟ್ಟುಬಿಡೋಣ. ಬಾಕಿ ಸರ್ವಕಾಲದಲ್ಲೂ ಆಫೀಸಿನ ಸಮಯನೂ ಬಿಟ್ಬಿಡೋಣ, ಯಾಕೆಂದರೆ ಆಫೀಸಲ್ಲೂ ನಾವು ಕೆಲಸ ಮಾಡ್ತಾ ಇರ್ತೀವಿ. ಬಾಕಿ ಸಮಯದಲ್ಲಿ ಸದ್ಭಾವೇ. ಸದ್ಭಾವೆ ಅಂದರೆ ಭಾವನೆ ಹಿಂಗಿರಬೇಕು. ಭಾವೆ ಅಂದರೆ ಭಾವನೆ. ಭಾವನೆ ಹಿಂಗಿರಬೇಕು. ಸತ್. ಸತ್ ಅಂದರೆ ಶುದ್ಧವಾದದ್ದು, ಸಾತ್ವಿಕ, ಪ್ಯೂರ್ ಆ್ಯಸ್ ಮಿಲ್ಕ್, ಪ್ಯೂರ್ ಕ್ಲೀನ್ ಆ್ಯಸ್ ಅ ಮಿರರ್. ಮಿರರ್ನ ಒರೆಸಿದ್ರೆ ಹೆಂಗೆ ಶುದ್ಧವಾದ ನಮ್ಮ ಮುಖ ಕಾಣಿಸುತ್ತೋ ಅದೇ ರೀತಿಯಲ್ಲಿ ಸತ್. ಸತ್ ಭಾವೇ ಕರೋನಿ ನಾಮ ಘ್ಯಾವೆ ವಾಚೆ. ಈ ಬಾಯಿಂದ ಮುಖಶುದ್ಧಿ ಮಾಡ್ಕೊಳ್ಳಿಕ್ಕೆ ಏಲಕ್ಕಿ, ಲವಂಗ, ಮುಖವಾಸ ಹಾಕೋತೀವಿ ಊಟ ಆದಮೇಲೆ. ಯಾಕೆ? ನಮ್ಮ ಬಾಯಿ ಹತ್ರ ಬೇರೆಯವ್ರು ಬಂದರೆ ಆ ಊಟದ ವಾಸನೆ ಬರಬಾರ್ದು. ಅದೇ ರೀತಿಯಲ್ಲಿ ನಮ್ಮ ವಿಕಾರಗಳು, ನಮ್ಮ ಒಂದು ಇದು ಅವಗುಣಗಳು, ವಾಸನಗಳು ಇದು ಹೆಂಗಿದಾವೆ? ಮಾಲಿನ್ಯ ಹೊಂದಿದ್ದಿದೆ. ನಮ್ಮ ಹತ್ರ ಭಗವಂತ ಬಂದರೆ ಅವನಿಗೆ ಹೆಂಗೆ ಅನ್ನಿಸ್ಬಾರ್ದು? ನಮಗೆ ಯಾರಾದರೂ ಸ್ಮೆಲ್, ಸಮ್ಮನ್ ಇಸ್ ಸ್ಟಿಂಕಿಂಗ್, ನಾವು ದೂರ ಹೋಗ್ತೀವಿ ಅವರಿಂದ. ಹಾಗೆಯೇ ನಮ್ಮದು ಕೂಡ ಶುದ್ಧೀಕರಣ ಮಾಡಿ ಕರುಣಿ ನಾಮ ಘ್ಯಾವೆ ವಾಚೆ. ಭಾವನೆಗಳು ಅಗೋಚರವಾದದ್ದು. ಫೀಲಿಂಗ್ಸ್ ಯು ಕೆನಾಟ್ ಸಿ, ಬಟ್ ಯು ಕ್ಯಾನ್ ಸಿ ದ ಪರ್ಸನ್ ಹೂ ಈಸ್ ಟೇಕಿಂಗ್ ದ ನೇಮ್ ಚಿದಂಬರ, ಚಿದಂಬರ, ಚಿದಂಬರ ಅನ್ನೋದನ್ನು ನಾವು ನೋಡಬಹುದು. ವಾಚಾದಿಂದ ಸಗುಣದಲ್ಲಿ ನೋಡಬಹುದು. ಭಾವನೆಗಳು ಒಳಗಿರೋದು. ಆ ಭಾವನೆಯನ್ನು ಶುದ್ಧ ಮಾಡಿಕೊಂಡು ಸತ್ವದಿಂದ ನಾಮವನ್ನು ಬಾಯಿಂದ ಸದಾಕಾಲ ನಮ್ಮ ವ್ಯಾವಹಾರಿಕ ಒಂದು ಕೆಲಸಗಳು, ಡೊಮೆಸ್ಟಿಕ್ ಅಫೇರ್ಸಲ್ಲಿ ಕೆಲಸ ಮಾಡಬೇಕು, ಆಫೀಸಲ್ಲಿ ಮಾತಾಡಬೇಕು, ಹೊರಗಡೆ ಮಾತಾಡಬೇಕು. ಅದು ಬಿಟ್ಟು ಬಾಕಿ ಎಲ್ಲ ಸಮಯವೂ ನಾವು ವಾಚಾದಿಂದ ಅವನ ನಾಮವನ್ನು ತಗೊಳ್ತಾ ಇರಬೇಕು. ಏನಾಗುತ್ತೆ ಅದರದಿಂದ? ಜಳತಿ ಪಾಪ ಪರ್ವತ ಗುಡ್ಡೆಯಷ್ಟು ನಮ್ಮ ಪಾಪಗಳು ಗುಡ್ಡೆ ರಾಶಿ ಮಾಡಿದ್ದೀವಿ. ಇದು ಭಕ್ತಿ ಮಾರ್ಗಕ್ಕೆ ಬಂದಾಗ ಪಾಪದ ಗುಡ್ಡೆ ರಾಶಿ ಅದನ್ನು ಭಸ್ಮ ಮಾಡಬೇಕು. ಅದ್ವೈತಕ್ಕೆ ಹೋದರೆ ಪಾಪ ಪುಣ್ಯ ಎರಡೂ ಇಲ್ಲ. ನೀನೇ ನಿನ್ನ ಸ್ವರೂಪವನ್ನು ತಿಳ್ಕೋಬೇಕು. ಅಂದರೆ ನಿನ್ನ ನಿಜ ಸ್ವರೂಪ ಅಂದರೆ ಆತ್ಮಸ್ವರೂಪ. ಆತ್ಮಕ್ಕೆ ಯಾವ ವಿಕಾರ ಇಲ್ಲ, ಯಾವ ಗುಣಗಳೂ ಇಲ್ಲ. ಅವನು ಗುಣಾತೀತ. ಅದೇನು ಗುಣಾತೀತ, ಕಾಲಾತೀತ, ದೇಹಾತೀತ ಅಂದಮೇಲೆ ಅದು ಅಳವಡಿಸೋದಿಲ್ಲ. ಆದರೆ ಭಕ್ತಿನಲ್ಲಿ ಬಂದಾಗ ಜಳತಿ ಪಾಪೆ ಪರ್ವದಷ್ಟು ಗುಡ್ಡೆ ನಾನು ಮಾಡಿದ್ದೀನಿ ಹಿಂದಿನ ಜನ್ಮದಲ್ಲಿ. ಅದನ್ನು ಕರ್ಮದ ಗುಡ್ಡೆ ರಾಶಿ ಕಳ್ಕೋಬೇಕು. ನನ್ನ ಕರ್ಮಗಳನ್ನು ಶುದ್ಧ ಮಾಡ್ಕೋಬೇಕು ಅಂದರೆ ನಾನು ಏನು ಮಾಡಬೇಕು? ತುಕಾರಾಮ್ ಮಹಾರಾಜರು ಅದನ್ನೇ ಹೇಳ್ತಾರೆ. ನಾಮ ಸಂಕೀರ್ತನ್ ಸಾಧನ್ ಪೈ ಸೋಪೆ, ಜಳತೀಲ ಪಾಪೆ ಜನ್ಮಾಂತರೀಚೆ. ಸಾಧನ್ ಪೈ ಸೋಪೆ ಅಂದರೆ ಬಹಳ ಈಸಿ ಇದೆಯಪ್ಪ. ನಿನಗೆ ದುಡ್ಡು ಕೊಡಬೇಕಾಗಿಲ್ಲ, ಎಲ್ಲಿ ಬಸ್ ಹತ್ಕೊಂಡು ಹೋಗಬೇಕಾಗಿಲ್ಲ, ಮತ್ತು ಪೋರ್ಟೇಬಲ್. ಅದು ಹೇಗೆ ಪೋರ್ಟೇಬಲ್ TV, ಪೋರ್ಟೇಬಲ್ ಮ್ಯೂಸಿಕ್ ಸಿಸ್ಟಮ್ ಬಂದಿದೆಯೋ, ನಾಮಸ್ಮರಣೆ ಕೂಡ ನೀ ಎಲ್ಲಿ ಹೋದರೂ ಸಾನು ಕಾರಲ್ಲಿ ತೊಗೋಬಹುದು, ಕೂತಾಗ, ನಿಂತಾಗ, ಹೋಗುವಾಗ, ಬರುವಾಗ. ನೀ ಎಲ್ಲಿ ಇರ್ತೀಯೋ ಟ್ರೈನಲ್ಲಿ ತೊಗೋಬೋದು, ಕಾರಲ್ಲಿ ತೊಗೋಬೋದು, ಪಿಕ್ನಿಕ್ಕಲ್ಲಿ ತೊಗೋಬೋದು. ನೀ ಎಲ್ಲಿ ಹೋದರೂ ಕೂಡ ಆ ಭಗವಂತನ ನಾಮ ತಗೊಂಡ್ರೆ ಏನಾಗುತ್ತೆ? ಜಳತೀಲ ಪಾಪೆ ಜನ್ಮಾಂತರೀಚೆ. ಜನ್ಮದ ಪಾಪಗಳು ಗುಡ್ಡೆ ರಾಶಿಗಳು ನಾವೇನು ಮಾಡಿದ್ದೀವೋ, ಒಬ್ಬರು ಮನಸ್ಸು ನೋಯಿಸಿರ್ಬೋದು, ಒಬ್ಬರಿಗೆ ಬೈದಿರ್ಬೋದು, ಹರೆ ಥುರೆ ಛೀ ಹಾತು ಅಂದಿರ್ಬೋದು, ಏನಾರೂ ಇರಬಹುದು. ಆ ಕರ್ಮದ ಗುಡ್ಡೆ ರಾಶಿ ಎಲ್ಲವೂ ಭಸ್ಮ ಆಗುತ್ತಾ ಹೋಗುತ್ತದೆ. ನಿಶ್ಚಯ ಮನಸಿ ಪಾಹಿಜೆ ಅಖಂಡ, ಕಲ್ಪನೆಚೆ ಬಂಡ ನಿವಾರವೇ. ಅದಕ್ಕೆ ಏನು ಬೇಕಪ್ಪ ಇದು ಮಾಡಲಿಕ್ಕೆ? ನಿಶ್ಚಯ, ದೃಢವಾದ ನಿಶ್ಚಯ ಬೇಕು, ಅಖಂಡವಾದ ನಿಶ್ಚಯ ಬೇಕು. ನಿಶ್ಚಯ ಹಿಂಗೆ ಟರ್ಬ್ಯುಲೆನ್ಸ್ ಆದ ಕೂಡಲೇ ಹೆಂಗೆ ನಮ್ಮ ಅಲ್ಗಾಡ್ತಿರತ್ತೋ ಏರೋಪ್ಲೇನು, ಹಾಗೆ ನಮ್ಮ ನಿಶ್ಚಯನೂ ಕೂಡ ಇವತ್ತು ನಿಶ್ಚಯ ನಾನು 1000 ಜಪ ಮಾಡ್ತೀನಿ, 5000 ಮಾಡ್ತೀನಿ ಅಂದ್ಬಿಟ್ಟು ನಾಳೆ ಆಗಲೇ ಮನೆ ಮಂದಿಯವ್ರ ಆಪ್ತ ಎಷ್ಟು ಫಂಕ್ಷನ್ ಬಂದ ಕೂಡಲೇ ಜಪಮಾಲೆನೂ ಬಿಟ್ಟು ನಾವು ಓಡಿ ಹೋಗ್ತಾ ಇರ್ತೀವಿ. ಅಂದರೆ ಮನಸ್ಸು ಅಷ್ಟು ಚಂಚಲವಾಗಿರುತ್ತದೆ. ಕಲ್ಪನೆಚೆ ಬಂಡ ನಿವಾರವೇ. ಕಲ್ಪನೆಗಳ ಬಂಡ ಅಂದರೆ ರಿಬೆಲ್.
ಈಗ ನಾನು ನಿಶ್ಚಯ ಮಾಡಿದ್ದೀನಿ ಇವತ್ತಿನಿಂದ ನಾನು 5,000 8,000 ಜಪ ಮಾಡುತ್ತೇನೆ ಅಂತ. ಆಗಲೇ ಜಪ ಮಾಡೋದು ಕೂಡಲೇ ಶುರು ಮಾಡೋದು ಕೂಡಲೇ ಮಾಯಾ ಏನು ಮಾಡ್ತಾಳೆ, ಬಂದು ನನ್ನನ್ನು ಪರಾವೃತ್ತ ಮಾಡಬೇಕು ಅಂದರೆ ಫೋನ್ ಹಚ್ಚಿಸಿ ಯಾರೋ ಹತ್ರ ನಾಳೆ ಒಂದು ಫಂಕ್ಷನ್ ಇದೆ ನೀವು ಬರ್ತೀರಾ ಅಂತ ಕರೀತಾರೆ. ಓ ಫಂಕ್ಷನ್, ಅವ್ರು ನಮ್ಮ ರಿಲೇಟಿವ್ಸ್ ಇದ್ದಾರೆ, ನಾವು ಹೋಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಆದರೆ ಇಲ್ಲಿ ಚಿದಂಬರನ ಜಪ ಬಿಟ್ಟರೆ ಚಿದಂಬರ ಬೇಜಾರು ಮಾಡ್ಕೋತಾನೆ ಅನ್ನೋದು ನಮಗೇನು ಭಾವನೆ ಇಲ್ಲ. ಆ ಸದ್ಭಾವನೆ ಇದ್ದರೆ ಚಿದಂಬರ ಬೇಜಾರು ಮಾಡ್ಕೋತಾನಪ್ಪ, ಬೆಳಗ್ಗೆ 4 ಗಂಟೆಗಾರು ಎದ್ದು ನನ್ನಷ್ಟು ಜಪಸಂಖ್ಯೆಯನ್ನು ಮುಗಿಸಿ ಅಥವಾ ಬಸ್ಸಲ್ಲೋ ಟ್ರೈನಲ್ಲೋ ಹೋಗುವಾಗ ಅದನ್ನು ಮುಗಿಸ್ಕೊಂಡು ನಾನು ಫಂಕ್ಷನ್ ಅಟೆಂಡ್ ಮಾಡ್ತೀನಿ ಅನ್ನೋ ಭಾವನೆ ಇನ್ನೂ ಕೂಡ ನಮ್ಮಲ್ಲಿ ಜಾಗೃತ ಆಗಿಲ್ಲ. ಹಾಗಾಗಿ ನಮಗೇನು ಅನಿಸುತ್ತೆ, ಜಪ ನಾವು ಮಾಡ್ತೀವಿ ಬಿಡಿ, ಏನಾಗೋದಿಲ್ಲ. ಆದರೆ ನಮ್ಮ ಫಂಕ್ಷನ್ನು, ನಮ್ಮ ರಿಲೇಟಿವ್ಸು, ಆಪ್ತೇಷ್ಟರು ಅವರಂತಹ ಇದೆಲ್ಲವೂ ಕ್ಷಣಭಂಗುರ. ದೃಶ್ಯಾಕಾರ ಜಗತ್ತಿನಲ್ಲಿ ನೋಡ್ತಿರೋ ಸಂತ ಹೇಳ್ತಾರೆ, ಆಪ್ತೇಷ್ಟ್ರೇನು, ಗಂಡ ಆದ್ರೇನು, ಹೆಂಡತಿ ಆದ್ರೇನು, ಯಾರು ನಿನ್ನ ಮೃತ್ಯು ತನಕ ನಿನ್ನ ಜೊತೆಗೆ ಬರ್ತಾರಪ್ಪ? ಯಾರೂ ಬರುವುದಿಲ್ಲ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ ಅಂದಂಗೆ ನೀರ ಮೇಲಿನ ಗುಳ್ಳೆ ನಿಜ ಏನ್ರಿ? ಅಂದಮೇಲೆ ಈ ಆಪ್ತೇಷ್ಟ್ರು ಫಂಕ್ಷನಿಗೆ ಹೋಗಲಿಲ್ಲ ಅಂದರೆ ಅವ್ರ ಬೇಜಾರು ಎಲ್ಲಿ ತನಕ ಇರುತ್ತೆ? ನೀರಿನ ಮೇಲಿನ ಗುಳ್ಳೆ ಎಷ್ಟೊತ್ತಿರುತ್ತೋ ಅಷ್ಟೋ ತನಕ ಇರುತ್ತೆ. ನೀವು ಬರಲಿಲ್ಲ, ನನಗೆ ಭಾಳ ಬೇಜಾರಾಯಿತು, ಆಯಿತು, ಮುಂದೇನೂ ಇಲ್ಲ ಅಲ್ಲಿ. ನೆಕ್ಸ್ಟ್ ವಾಟ್ ಈಸ್ ನೆಕ್ಸ್ಟ್? ಬೇಜಾರಾದರೆ ಏನು ಮಾಡ್ತೀರಾ? ಮಾತು ಬಿಡ್ತೀರಾ? ಮನೆಗೆ ಬರೋದು ಬಿಡ್ತೀರಾ? ಏನು ಮಾಡ್ತೀರಾ? ಆ್ಯಂಡ್ ಹೌ ಮಚ್ ಟೈಮ್ ಇಟ್ ಈಸ್ ಗೋಯಿಂಗ್ ಟು ಕಂಟಿನ್ಯೂ? ಇಟ್ ಈಸ್ ಆಲ್ ಫಾಲ್ಸ್, ಮಿಥ್ಯಾ. ಅಂದಮೇಲೆ ಅದನ್ನು ಹಿಡ್ಕೊಂಡು ನನ್ನ ಭಗವಂತ ನನಗೆ ಶ್ವಾಸ ಕೊಟ್ಟಿರೋನು ನನ್ನ ಪರಮಾತ್ಮ, ಆ ಶ್ವಾಸಕ್ಕೆ ಎಷ್ಟು ಬೆಲೆ ಇದೆಯಪ್ಪ. ಆ ಬೆಲೆ ICUದಲ್ಲಿ ಹೋದಾಗ ಚುಚ್ಚಿ 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 ಒಂದೊಂದು ಶ್ವಾಸಕ್ಕೆ ಅವರು ನಮ್ಮನ್ನು ಚುಚ್ಚಿ ನಮ್ಮನ್ನು ನರಕ ಯಾತನೆಯಲ್ಲಿ ಹಾಕಿದಾಗ ಆ ಶ್ವಾಸದ ಬೆಲೆ ಏನು ಅಂತ ಗೊತ್ತಾಗತ್ತೆ. ಅಪ್ಪ, ನಿನ್ನನ್ನು ಬಿಟ್ಟು ನಾನು ಬೇರೆಯವ್ರ ಹಿಂದೆ ಹೋದ್ನಲ್ಲಪ್ಪ ಜಗತ್ತಿನಲ್ಲಿ, ಇನ್ನು ಈ ತಪ್ಪಂತೂ ಎಂದೆಂದಿಗೂ ಮಾಡೋದಿಲ್ಲ ಅಂತ ಜಾಗೃತ ಆದರೆ ಮಾತ್ರ ನಮ್ಮ ಜೀವನ ಉದ್ಧಾರ ಆಗುತ್ತದೆ. ಅದಕ್ಕೆ ಕಲ್ಪನೆಸೇ ಬಂಡ ನಿವಾರವೇ. ಕಲ್ಪನೆಗಳು ನಮ್ಮನ್ನು ರಿಬೆಲ್ ಮಾಡ್ತವೆ, ಹೋಗಬೇಡ ಜಪ ಮಾಡೋದು ಅವಶ್ಯಕತೆ ಇಲ್ಲ ಅಂತ. 108 ಕಲ್ಪನೆಗಳು, ಆಮಿಷಗಳು ಮನಸ್ಸು ಹಚ್ಚಿಬಿಡತ್ತೆ, ನಮಗೆ ಪರಾವೃತ್ತ ಮಾಡುತ್ತೆ. ನಿವೃತ್ತಿಗೆ ಹೋಗ್ತಾ ಇದ್ದೀವಿ ನಾವು, ಅದು ನಮಗೆ ಹೋಗಕ್ಕೆ ಬಿಡೋದಿಲ್ಲ. ಅದಕ್ಕೆ ಕಲ್ಪನೆಸೇ ಬಂಡ. ಕಲ್ಪನೆಗಳು ಎಷ್ಟೇ ನಮ್ಮನ್ನು ರಿಬೆಲ್ ಮಾಡಿದ್ರೂ ಕೂಡ ಅದನ್ನು ನಿವಾರಣೆ ಮಾಡಬೇಕು. ಯಾತ್ರದಿಂದ, ಜ್ಞಾನ ಖಡ್ಗದಿಂದ, ಗುರು ಕೊಟ್ಟಿದ್ದ ನಾಮಸ್ಮರಣೆಯಿಂದ, ಗುರು ಕೊಟ್ಟಿದ್ದ ಮಂತ್ರದಿಂದ, ಗುರು ಕೊಟ್ಟಿದ್ದ ಉಪಾಸನೆಯಿಂದ. ನನ್ನ ಗುರುನಾಥ ಏನು ಕೊಟ್ಟಿದ್ದಾನೋ ಅದೇ ಸರ್ವಸ್ವ ಆಗಿರಬೇಕೇ ವಿನಃ ಆ ಜಗತ್ತು ನನಗೆ. ರಾಜಾರಾಮ್ ಮಹಾರಾಜರು ಇನ್ನೊಂದು ಅಭಂಗದಲ್ಲಿ ಹೇಳ್ತಾರೆ, ತನ್ನ ಮನ ಧನಜನ ಓವಾಳೂನು ಸಾಂಡಿಯಲ್ಲ. ಈ ತನು, ಈ ಮನಸ್ಸು, ಈ ದೇಹ, ಬುದ್ಧಿ, ಮನಸ್ಸು, ಜನ ಎಲ್ಲರನ್ನೂ ನಿವಾಳಿಸಿ ನಿನ್ನ ಪಾದಕ್ಕೆ ಒಗೆದು ಬಿಟ್ಟಿದ್ದೀನಪ್ಪ ಅಂತ. ಅಂಥ ಒಂದು ಮಟ್ಟದ ಭಕ್ತಿ ನಮ್ಮಲ್ಲಿ ಉಂಟಾ, ಆಗಿದೆಯಾ, ಆಗ್ತಾ ಇದೆಯಾ ಅನ್ನೋದನ್ನು ನಾವೇ ಪರಿಶೀಲನೆ ಮಾಡ್ಕೋಬೇಕು. ನಿರ್ಮಳ ನಿಶ್ಚಳ ಭಾವಿ ಮನ ಬುದ್ಧಿ ನಸಾವೇ ಉಪಾಧಿ ಬಾಹ್ಯಾಂತರಿ. ಮನಸ್ಸು ಹೆಂಗಾಗಬೇಕು? ನಿರ್ಮಲ, ಮಲ ಇರಬಾರ್ದು, ವಿಕಾರ ವಾಸನೆಗಳು ಇರಬಾರ್ದು, ನಿಶ್ಚಲ ಆಗಬೇಕು. ನಿಶ್ಚಲ ಮೀನ್ಸ್ ನಿಷ್ಕ್ರಿಯ ಆಗಬೇಕದು, ಚಲನ ಇರ್ಕೊಡ್ದು, ಹಿಂಗಿರ್ಬೇಕದು ಮನಸ್ಸು. ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ನಿಶ್ಚಲ ಅಂದರೆ ಏನು? ರಾಕ್ ಸಾಲಿಡ್ ಅದು. ಇಫ್ ಇಟ್ ಈಸ್ ಗೆಟಿಂಗ್ ಟರ್ಬ್ಯುಲೆಂಟ್, ಯು ಆರ್ ಗೋಯಿಂಗ್ ಔಟ್ ಆಫ್ ಇಟ್ ಆ್ಯಂಡ್ ಸ್ಟಾರ್ಟಿಂಗ್ ದ ಮೂಮೆಂಟ್ ಮೈಂಡ್ ಇಸ್ ಸ್ಟಾರ್ಟ್ ಥಿಂಕಿಂಗ್. ಭಾವಿ ಮನಬುದ್ಧಿಗಳು ಯಾರ ಮಾತು ಕೇಳಬೇಕು? ಅವನು ಮಾತು ಕೇಳಬೇಕು. ಈಗೇನಾಗ್ತಿದೆ, ಮನಸ್ಸು ತಂದು ಮಾತು ಕೇಳಿ ಬುದ್ಧಿಗೆ ಎಲ್ಲರೂ ತಂದು ಡಿಸಿಷನ್ಸ್ ಮಾಡಿಕೊಂಡು ಯು ಆರ್ ಟೇಕಿಂಗ್ ದ ಡೂವರ್ಶಿಪ್. ಮೈಂಡ್, ಇಂಟಲೆಕ್ಟ್, ಬುದ್ಧಿ ಅನ್ನೋಣ ಎಲ್ಲರೂ ಸೇರಿ. ನಸಾವೇ ಉಪಾಧಿ ಬಾಹ್ಯಾಂತರಿ. ಹೊರಗಿನ ಉಪಾಧಿಗಳು ದೇಹಕ್ಕೆ ಅಂಟ್ಕೊಂಡಿರೋದು, ಒಳಗಿನ ಉಪಾಧಿಗಳು ಕೂಡ ನಾನು ಇದಿದ್ದೀನಿ ಅದಿದ್ದೀನಿ, ನನಗೆ ಹಿಂಗೆ ಅಂದ್ಬಿಟ್ರು, ಕುಲ ಗೋತ್ರ ಮತ ಇದ್ರದ್ದೆಲ್ಲ ಉಪಾಧಿಗಳು ಹಚ್ಕೊಂಡು ನಾವೇನು ಮಾಡ್ತೀವಿ? ನಮ್ಮ ಮನಸ್ಸನ್ನು ಮಾಲಿನ್ಯ ಹೊಂದಲಿಕ್ಕೆ ಇವೆಲ್ಲವೇ ಕಾರಣ, ಉಪಾಧಿಗಳು. ಚಿದಂಬರ ಆಜ್ಞಾ ಮಾನುನಿಯ ಚಿತ್ತಿ ದಾಸಮಣೆ ಪ್ರಾಪ್ತಿ ಹೋಯತ್ಯಾಸಿ. ಅವನ ಆಜ್ಞೆಯನ್ನು ನಾವು ಶಿರೋಧಾರ ವಂದ್ಯಸಿ, ಅಪ್ಪ ನೀನು ಹೇಳಿದ ಮಾತೇ ಸತ್ಯ ಕಣಪ್ಪ, ಇನ್ನು ನಾನು ಬೆನ್ನು ಹತ್ತೋದಿಲ್ಲ, ಯಾರದ್ದು ಜಗತ್ತಿಗೆ ಬೆನ್ನು ಹತ್ತೋದಿಲ್ಲ ಅನ್ನೋದಾಗಿದ್ದರೆ ದಾಸಮಣೆ ಪ್ರಾಪ್ತಿ ಹೋಯತ್ಯಾಸಿ. ಅಂಥವರಿಗೆ ಆ ಚಿದಂಬರನ ಪ್ರಾಪ್ತಿ ಖಂಡಿತವಾಗಲೂ ಆಗುತ್ತದೆ ಅಂತ ಹೇಳುತ್ತಾ ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಸಚ್ಚಿದಾನಂದ ಶಿವಚಿದಂಬರೇಶ್ವರ ಗುರು ಮಹಾರಾಜ್ ಕಿ ಜೈ. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.